ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಮ್ಯಾನಿಫೆಸ್ಟೇಷನ್ ಅಂದರೆ ಏನು ಅಂತ ಹೇಳ್ತಾ ಇದ್ದೀನಿ. ನಮ್ಮ ಲೈಫಲ್ಲಿ ನಾವು ಗೊತ್ತಿಲ್ಲದೇನೋ ಗೊತ್ತಿದ್ದೋ ಇದನ್ನು ನಾವು ಮಾಡಿರ್ತೀವಿ. ಬಟ್ ನಮಗೆ ಅದು ಎಕ್ಸಾಕ್ಟ್ಲಿ ಗೊತ್ತಿರಲ್ಲ ನಾವು ಮಾಡಿರೋ ಅಂಥದ್ದು ಮ್ಯಾನಿಫೆಸ್ಟೇಷನ್ ಅಂತ. ಇದನ್ನು ನಾವು ಮಾರ್ನಿಂಗ್ ಮತ್ತು ಈವ್ನಿಂಗ್ ಏನೇ ಒಂದು ವಿಷಯನೂ ನಾವು ಸಬ್ಕಾನ್ಷಿಯಸ್ ಮೈಂಡಿಗೆ ಸೆಂಡ್ ಮಾಡ್ತೀವಲ್ವ, ಅದು ನಮಗೆ ಕಾರ್ಯರೂಪಕ್ಕೆ ಬರುವಂಥದ್ದೇ ನಾವು ಮ್ಯಾನಿಫೆಸ್ಟೇಷನ್ ಅಂತ ಕರೆಯುವಂಥದ್ದು. ಡಿಫ್ರೆಂಟ್ ಟೈಪ್ ಆಫ್ ಮ್ಯಾನಿಫೆಸ್ಟೇಷನ್ಸ್ ಇದೆ. ಅದರಲ್ಲಿ ವಿಜುವಲೈಸೇಷನ್ಸ್ ಬಗ್ಗೆ ನಾನಿವತ್ತು ಹೇಳ್ತಾ ಇದ್ದೀನಿ. ವಿಜುವಲೈಸೇಷನ್ಸ್ ಅಂದರೆ ಫಾರ್ ಎಕ್ಸಾಂಪಲ್ ನಾನು ಕೊಡೋದಾದರೆ, ನಿಮ್ಮ ತಲೆಯಲ್ಲಿ ಫಾರ್ ಎಕ್ಸಾಂಪಲ್ ಬೆಳಗ್ಗೆ ಎದ್ದು ನೀವು ಹಾವು ಹಾವು ಅಂತ ತಲೆಯಲ್ಲಿ ಅಂದ್ಕೊಂಡಿರ್ತೀರ. ಅದು ನಿಮಗೆ ಗೊತ್ತಿರಲ್ಲ. ಮಧ್ಯಾಹ್ನ ಆರ್ ವಿತಿನ್ ಅ 2 days ನಿಮಗೆ ಕಣ್ಮುಂದೆ ಹಾವು ಅಥವಾ ಮನೆ ಮುಂದೆನೋ ಆಚೆನೋ ಈಚೆನೋ ಎಲ್ಲೋ ಒಂದು ಕಡೆ ಕಾಣಿಸ್ಕೊಂಡಿರುತ್ತೆ. ಬಿಕಾಸ್ ನಿಮ್ಮ ಎನರ್ಜಿ ಫ್ರೀಕ್ವೆನ್ಸಿ ಯೂನಿವರ್ಸ್ ಎನರ್ಜಿ ಫ್ರೀಕ್ವೆನ್ಸಿಗೂ ಮ್ಯಾಚ್ ಆಗಿ ಅಲ್ಲಿ ನಮಗೆ ನೀವು ಅಂದ್ಕೊಂಡಿದ್ದು ಆಗ್ತಾಯಿದೆ. ನಾವು ಇದನ್ನು ಬರೀ ಹಾವಿಗೆ ಮಾತ್ರ ಮುಕ್ತಾಯನ ಇಲ್ಲ, ಇದನ್ನು ನಾವು ಯಾವ ಥರ ಬೇಕಾದರೂ ಮ್ಯಾನಿಫೆಸ್ಟ್ ಮಾಡ್ಕೋಬೋದು. ಬಿಕಾಸ್ ನಮ್ಮ ಡಿಸೈರ್ನ ನಾವು ಮ್ಯಾನಿಫೆಸ್ಟ್ ಮಾಡ್ಕೋಬೋದು. ಆ ಪವರ್ ನಮಗೆ ಇರುತ್ತೆ, ಅದು ನಮಗೆ ಗೊತ್ತಿರಲ್ಲ. ಇನ್ನೊಂದು ಥರದ್ದಾದರೆ ನಾವು ಯೂನಿವರ್ಸಲ್ ಪ್ರೇಯರ್ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್ ನಾವು ಗ್ರ್ಯಾಟಿಟ್ಯೂಡ್ ತೋರಿಸೋದು ಯಾವುದೇ ಒಂದು ವಿಷಯಕ್ಕಾದರೂ ಆಗಲಿ. ಈಗ ನಮ್ಮ ಪೇರೆಂಟ್ಸ್ ನಮಗೆ ಹೆಲ್ಪ್ ಮಾಡ್ತಿದ್ದಾರೆ ಓದೋ ವಿಷಯಕ್ಕೂ ಎಲ್ಲದಕ್ಕೂ ಕೂಡ. ಅವರಿಲ್ಲದೆ ನಮ್ಮ ಲೈಫಲ್ಲಿ ಏನೂ ನಡೆಯಲ್ಲ. ನಾವು ಅವರಿಗೆ ಗ್ರ್ಯಾಟಿಟ್ಯೂಡ್ ತೋರಿಸ್ತೀವಿ. ಸೊ ಹಾಗೆ ಯೂನಿವರ್ಸ್ ನಾವು ಕೇಳಿದ್ರೂ ಕೇಳ್ದೇನೋ ನಮ್ಗೆ ಏನೇನು ಬೇಕೋ ಅದನ್ನೆಲ್ಲ ನಮ್ಮ ಲೈಫಲ್ಲಿ ಕೊಟ್ಟಿದ್ದಾರೆ. ಸೊ ನಾವು ಅವ್ರಿಗೆ ಗ್ರ್ಯಾಟಿಟ್ಯೂಡ್ ತೋರಿಸೋದು ಎಷ್ಟು ಒಳ್ಳೆಯದಲ್ವ. ಅದರಲ್ಲಿ ನಾವು ಏನು ಕಳ್ಕೊಳ್ಳೋದಿದೆ ಒಂದು 5 to 10 minutesಲ್ಲಿ ನಾವು ಪ್ರೇಯರ್ ಮಾಡೋದ್ರಲ್ಲಿ. ನಾವು ಯಾವ ಥರ ಪ್ರೇಯರ್ ಮಾಡ್ಬೋದು? ನಾವು ಪ್ರೇಯರ್ ಮಾಡಬೇಕಾಗಿರೋದು, ಡಿಯರ್ ಯೂನಿವರ್ಸ್, ಪ್ಲೀಸ್ ಫರ್ಗಿವ್ ಮೀ, ಐ ಆಮ್ ಸಾರಿ, ಐ ಲವ್ ಯು, ಐ ಥ್ಯಾಂಕ್ ಯು. ಇಷ್ಟನ್ನು ಹೇಳಿ ನೀವು 5 to 10 minutes ನೀವೇ ನೋಡಿ ನಿಮ್ಮ ಲೈಫಲ್ಲಿ ಯಾವ್ಯಾವ ಥರ ಮಿರಾಕಲ್ ಆಗುತ್ತೆ ಅಂತ. ನಿಮ್ಮ ಲೈಫಲ್ಲಿ ಮಿರಾಕಲ್ ಆಗಿದ್ದನ್ನ ನನಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.